ತಮಿಳುನಾಡಲ್ಲಿ ಬಾರ್ ಗಲಾಟೆಯೊಂದು ಬೀದಿಗೆ ಬಂದಿದೆ. ಹಣ ಕೊಡುವ ವಿಚಾರದಲ್ಲಿ ಗಲಾಟೆ ಆಗಿದೆ. ಒಂದು ಗುಂಪು ದೊಣ್ಣೆಯನ್ನ ಹಿಡಿದು ಏರಿಯಾದಲ್ಲಿ ಓಡಾಡಿ ಕೆಲವರ ಮೇಲೆ ಅಟ್ಯಾಕ್ ಕೂಡ ಆಗಿದೆ. ನಾಡಿನಲ್ಲಿ ಬಾರ್ದಲ್ಲಿ ಆಗಿರುವಂತಹ ಘಟನೆ ಬೀದಿ ರಂಪಕ್ಕೆ ಕಾರಣವಾಯಿತು. ಬಾರ್ನಲ್ಲಿ ಹಣ ಕೊಡುವ ವಿಚಾರದಲ್ಲಿ ಮಾರಾಮಾರಿ ನಡೆದಿದೆ. ಕೈಯಲ್ಲಿ ದೊಣ್ಣೆಯನ್ನ ಹಿಡಿದು ಏರಿಯಾದಲ್ಲಿ ಗುಂಪೊಂದು ಓಡಾಟವನ್ನ ನಡೆಸಿದೆ. ಚಿಕ್ಕಮಗಳೂರು ನಗರದ ಆಶ್ರಯ ಯೋಜನೆ ಬಡಾವಣೆಯಲ್ಲಿ ಆಗಿರುವಂತಹ ಘಟನೆ ಇದು. ಗಲಾಟೆಯಲ್ಲಿ 4ವರಿಗೆ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗಳಿಗೆ ದಾಖಲು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಜನರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸದ್ಯ ಈ ಆಧಾರದ ಮೇಲೆ ಬಂಧನಕ್ಕೂ ಕೂಡ ಪೊಲೀಸರು ಒಳಪಡಿಸಿದ್ದಾರೆ. ದುಡ್ಡು ಕೊಡೋ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದು ಅಲ್ಲಿರ್ತಕ್ಕಂಥ ಬಾರ್ ಕ್ಯಾಶರು ಮತ್ತು ಹೋಗಿರ್ತಕ್ಕಂಥ ಹುಡುಗರ ಮಧ್ಯದಲ್ಲಿ ವಾಗ್ವಾದ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಈ ಆಶ್ರಯ ಮನೆ ಅಂಥೇಳಿ ನಮ್ಮ ಚಿಕ್ಕಮಗಳೂರಿದೆ, ಅಲ್ಲಿ ಕೆಲವೊಂದು ಏರಿಯಾದ ಹುಡುಗರು ಅಲ್ಲಿ ಹೋಗಿ ಸ್ವಲ್ಪ ಅವರಿಗೆ ಹೊಡೆದಿದ್ದಾರೆ ಅಂಥೇಳಿ ಮಾಹಿತಿ ಬಂದಿತ್ತು. ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಹೋಗಿ ಅಲ್ಲಿರ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಅಲ್ಲಿ ಏನು ಗಾಯ ಆಗಿತ್ತು ಅವರಿಂದ ಕಂಪ್ಲೇಂಟ್ ತೊಗೊಂಡ್ಬಿಟ್ಟು 2 ಕೇಸ್ ರಿಜಿಸ್ಟರ್ ನಾವು ಮಾಡಿದ್ದೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಇಂದ. ನಾರಾಯಣಗೌಡ, ಹಲ್ಲೆಗೊಳಗಾದವರು ಬಾರ್ ಸಿಬ್ಬಂದಿಗಳ ಅಥವಾ 2 ಬಣ ಅಲ್ಲಿ ಕುಳಿತಕ್ಕೆ ಕುಳಿತಂತಹ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆನ? ದಿವ್ಯಾ, ಅಂತಂದ್ರೆ ಏನು ಕಳೆದ 2 ದಿನಗಳ ಹಿಂದೆ ಸಂಜೆ ಬಾರ್ನಲ್ಲಿ ನಡೆದಂತ ಒಂದು ಗಲಾಟೆ. ಅಂತಂದ್ರೆ ಏನು ಬಾರ್ ಕ್ಯಾಶಿಯರಿಗೆ ಕುಡಿದಂತ ಸಂದರ್ಭದಲ್ಲಿ ದುಡ್ಡು ಕೊಡುವಂತ ವಿಚಾರದಲ್ಲಿ ಆ 2 ಗುಂಪುಗಳು ಅಂತಂದ್ರೆ ಒಂದೇ ಏರಿಯಾದ 2 ಬೀದಿ ಅಂದ್ರೆ ಅಕ್ಕಪಕ್ಕದ ಏರಿಯಾದ ಹುಡುಗರ ಮಧ್ಯೆ ಆಗಿದ್ದಂತ ಗಲಾಟೆ. ಅದೇ ಆ ಒಂದು ಗಲಾಟೆ 2 ದಿನದ ನಂತರ ನಿನ್ನೆ ಸಂಜೆ ಮತ್ತೆ ಚಿಕ್ಕಮಗಳೂರಿನ ಏನು ಆಶ್ರಯ ಯೋಜನೆ ಬಡಾವಣೆಯಲ್ಲಿ ಜಾಸ್ತಿ ಆದದ್ದು. ಅಂತಂದ್ರೆ ಈಗ ಒಂದು ಏರಿಯಾದ ಜನ ಸುಮಾರು ಒಂದು 50ರಿಂದ 60ಕ್ಕೂ ಹೆಚ್ಚು ಜನ ಒಂದು ಏರಿಯಾದವರು ಮತ್ತೊಂದು ಏರಿಯಾಕ್ಕೆ ಅಂದ್ರೆ ಗಲಾಟೆ ಮಾಡಿದಂತವ್ರನ್ನ ಹುಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದು ನಾವು ನೋಡ್ಬೋದು. ವಿದ್ಯಾ ಏನು ವಿಜುವಲ್ಸ್ ಅಲ್ಲೂ ಕೂಡ ಏನ್ ದೊಡ್ಡ ದೊಣ್ಣೆಗಳನ್ನ ಇಟ್ಕೊಂಡು ಅವರು ಅಂದ್ರೆ ಸಂಜೆ 4:30-5 ಗಂಟೆ ಸುಮಾರು ಆಗಿರುವಂತ ಘಟನೆ. ಅಂತ ಬೆಳಕಿನ ಟೈಮಲ್ಲೇ ದೊಡ್ಡ ದೊಣ್ಣೆಗಳನ್ನ ಇಟ್ಕೊಂಡು ಅವರು ರಸ್ತೆಯಲ್ಲಿ ಹುಡ್ಕಾಡ್ತಿರುವಂತದ್ದು. ಯಾರು ಗಲಾಟೆ ಮಾಡಿದ್ರು ಅವ್ರನ್ನ ಹುಡುಕ್ತಿರುವಂತದ್ದು. ಅದೇ ಈ ಒಂದು ಬಾರ್ನಲ್ಲಾದಂತ ಗಲಾಟೆ ಏನು ಮಕ್ಕಳು ಮರಿಗಳು ಸಹ ಬಂದ್ರೆ ಅದನ್ನ ನಾವು ನೋಡ್ಬೋದು. ವಿಜುವಲ್ಸ್ ಅಲ್ಲೂ ಕೂಡ ಮಹಿಳೆಯರು ಸಹ ಜಗಳಕ್ಕೆ ಬಂದಿರುವಂತದ್ದು. ಅಂದ್ರೆ ಯಾರು ಹುಡ್ಕೊಂಡ್ ಬಂದಿರುವಂತದ್ದು, ಯಾಕೆ ಹೊಡೆದಿರುವಂತದ್ದು, ಈ ರೀತಿಯಾದಂತದ್ದೆಲ್ಲ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಸುಮಾರು ಒಂದು 50ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ನಾವು ವಿಜುವಲ್ಸ್ ಅಲ್ಲೂ ಸಹ ನೋಡ್ಬೋದು. ಅದನ್ನ 50ಕ್ಕೂ ಹೆಚ್ಚು ಬೈಕ್ಗಳಲ್ಲೂ ಕೂಡ ದೊಡ್ಡ ದೊಣ್ಣೆಗಳನ್ನ ಇಟ್ಕೊಂಡು ಅವರು ಅಂದ್ರೆ ಒಂದು ರೀತಿ ರ್ಯಾಲಿ ರೀತಿ ಅಂದ್ರೆ ಹುಡ್ಕಾಡಿರೋದು, ಆ ರೀತಿಯಾದಂತ ಒಂದು ನಿರ್ಮಾಣ ಆಗಿರುವಂತದ್ದು. ಅಂತಂದ್ರೆ ಏನ್ ಬಾರಲ್ಲಿ ಕುಡಿಯುವಂತ ವಿಚಾರಕ್ಕೆ ದುಡ್ಡು ಕೊಡೋ ವಿಚಾರಕ್ಕೆ ಆದಂತ ಗಲಾಟೆ ಈ ಮಟ್ಟಕ್ಕೆ ಆಗಿರುವಂತದ್ದು. ಈ ಒಂದು ಘಟನೆಯಲ್ಲಿ ಹಲವಾರು ಜನಕ್ಕೆ ಸುಮಾರು 8ರಿಂದ 10ಕ್ಕೂ ಹೆಚ್ಚು ಜನಕ್ಕೆ ಗಾಯ ಕೂಡ ಆಗಿರುವಂತದ್ದು. ಅದೇ ಅದು ಸಣ್ಣ ಪುಟ್ಟ ಗಾಯ ಆದಂತವರೆಲ್ಲ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಹೋಗಿರುವಂತದ್ದು. ಅದೇ ಯಾವಾಗ ಘಟನೆಯಿಂದ ಜಗಳ 2 ಗುಂಪುಗಳ ಮಧ್ಯೆ ದೊಡ್ಡ ಜಗಳ ಆಗ್ತಾ ಇತ್ತು, ತದನಂತರ ಪೊಲೀಸರು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ತಿಳಿ ಮಾಡಿರುವಂತದ್ದು. ಅದೇ ಅಲ್ಲಿ ಸಾಕಷ್ಟು ಜನಕ್ಕೆ ಗಾಯ ಆಗಿದ್ದವರನ್ನ ಪೊಲೀಸರೇ ತಮ್ಮ ವಾಹನದ ಜೀಪ್ ನಲ್ಲಿ ಕರ್ಕೊಂಡ್ ಬಂದು ಆಸ್ಪತ್ರೆಗೆ ಸೇರಿಸಿರುವಂತದ್ದು. ಈಗ ಪ್ರಕರಣ ಸಂಬಂಧ ಯಾರು ಹೊತ್ತು ಕುಡಿಬೇಕಾದ್ರೆ ಯಾರ್ಯಾರಿಗೆ ಗಲಾಟೆ ಆಗಿತ್ತು ಆ 2 ಗುಂಪಿನ ಸುಮಾರು 10ಕ್ಕೂ ಹೆಚ್ಚು ಜನರ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆದ್ರೆ ಈಗ ತಾತ್ಕಾಲಿಕವಾಗಿ 4 ಜನ ಅದರಲ್ಲಿ ಅರೆಸ್ಟ್ ಆಗಿರುವಂತದ್ದು. ಈ ಉಳಿದಿರುವಂತವರಿಗೂ ಈಗ ಪೊಲೀಸರು ಬಲೆ ಬೀಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ.